ತುಮಕೂರಿನಲ್ಲೂ ಕೂಡ ಲೋಕಸಭಾ ಅಖಾಡ ರಂಗೇರಿದೆ. ಸಂಸದ ಜಿಎಸ್ ಬಸವರಾಜುಗೆ ಹೈಕಮಾಂಡ್ನಿಂದ ಬುಲಾವ್ ಹೋಗಿದೆ. ವಿ ಸೋಮಣ್ಣ ಬಿಜೆಪಿ ಹೈಕಮಾಂಡ್ ಅನ್ನ ಭೇಟಿಯಾದ ಬೆನ್ನಲ್ಲೇ ಜಿಎಸ್ ಬಸವರಾಜು ಅವರಿಗೆ ಹೈಕಮಾಂಡ್ನಿಂದ ಕರೆ ಹೋಗಿರು. ಲೋಕಸಭಾ ಚುನಾವಣೆಯ ಸಿದ್ಧತೆ ಕುರಿತು ನಾಯಕರ ಚರ್ಚೆ. ಇದೇ ತಿಂಗಳು ದೆಹಲಿಗೆ ಬನ್ನಿ ಅಂತ ಹೈಕಮಾಂಡ್ ಸೂಚನೆ ಕೊಟ್ಟಿದೆ. ಸೂಕ್ತ ಅಭ್ಯರ್ಥಿ, ಗೆಲುವಿನ ಲೆಕ್ಕಾಚಾರ ಇದೆಲ್ಲದರ ಬಗ್ಗೆ ಮಾತುಕತೆಯಾಗಲಿದ್ದು, ಹಾಗಿದ್ರೆ ಲೋಕಸಭಾ ಚುನಾವಣೆಯಲ್ಲಿ ತುಮಕೂರಿನ ಅಭ್ಯರ್ಥಿ ಯಾರಾಗ್ತಾರೆ ಅನ್ನೋದೇ ಕುತೂಹಲದ ಗೂಡಾಗಿದೆ. ಜೆಎಸ್ ಬಸವರಾಜುಗೆ ಹೈಕಮಾಂಡ್ ಬುಲಾವ್. ಸೋಮಣ್ಣ ಪ್ರಯತ್ನಿಸ್ತಾ ಇದ್ದಾರೆ. ಸೋಮಣ್ಣ ಸೂಕ್ತ ಅಭ್ಯರ್ಥಿ ಅನ್ನುವಂಥ ಮಾತುಗಳನ್ನ ಹಿಂದೆ ಬಸವರಾಜ್ ಅವರು ನುಡಿದಿದ್ರು. ಹಾಗಿದ್ರೆ ಈ ಬಾರಿ ಯಾರಿಗೆ ಟಿಕೆಟ್? ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜಿಎಸ್ ಬಸವರಾಜ್ ಜೊತೆ ಚರ್ಚೆ ನಡೆಸೋದಕ್ಕೆ ಹೈಕಮಾಂಡ್ ನಾಯಕರು ದೆಹಲಿಗೆ ಬರುವಂತೆ ಬುಲಾವ್ ಕೊಟ್ಟಿದ್ದಾರೆ. ನೀವು ಪೋಷಕರಾಗಲು ಕಾಯುತ್ತಿದ್ದೀರಾ? ಚಿಂತಿಸದಿರಿ. ಓಯಾಸಿಸ್ ಫರ್ಟಿಲಿಟಿ 90,000 ದಂಪತಿಗಳ ಜೀವನದಲ್ಲಿ ಸಂತೋಷವನ್ನು ತಂದಿದೆ. 7825893601ಗೆ ಕರೆ ಮಾಡಿ. ಅತ್ಯದ್ಭುತ ರಿಯಾಯಿತಿ ಪಡೆಯಿರಿ ಹಾಗೂ ಎಲ್ಲರಿಗೂ ಗುಡ್ ನ್ಯೂಸ್ ಕೊಡಿ. ತುಮಕೂರಿನಲ್ಲಿರುವ ಸದ್ಯದ ಸ್ಥಿತಿಯ ಬಗ್ಗೆ ಮಾಹಿತಿ ನೀಡಿದೆ. ತುಮಕೂರು ಕ್ಷೇತ್ರಕ್ಕೆ 7-8 ಜನ ಆಕಾಂಕ್ಷಿಗಳಿದ್ದಾರೆ. ನನ್ನ ಅನುಭವದ ಆಧಾರದ ಮೇಲೆ ನಾನು ಮಾಹಿತಿಯನ್ನ ಕೊಡ್ತೇನೆ ಅಂತ ಏಷ್ಯಾನೆಟ್ ಸುವರ್ಣ ನ್ಯೂಸ್ಗೆ ಸಂಸದ ಜಿಎಸ್ ಬಸವರಾಜು ಹೇಳಿಕೆ ಕೊಟ್ಟಿದ್ದಾರೆ. ಹೈಕಮಾಂಡ್ನಿಂದ ಬುಲಾವ್ ಬಂದ ಬೆನ್ನಲ್ಲೇ ಸಂಸದ ಜಿಎಸ್ ಬಸವರಾಜು ಅವರ ಹೇಳಿಕೆ ಇದೆ. 7-8 ಜನ ಆಕಾಂಕ್ಷಿಗಳಿದ್ದಾರೆ. ನನ್ನ ಅನುಭವದ ಆಧಾರದ ಮೇಲೆ ನಾನು ಕ್ಷೇತ್ರದ ಬಗ್ಗೆ, ಅಭ್ಯರ್ಥಿಗಳ ಬಗ್ಗೆ ಮಾಹಿತಿಯನ್ನ ಕೊಡ್ತೇನೆ ಅಂತಿದ್ದಾರೆ. ತುಮಕೂರಿನಲ್ಲಿ ಬಿಜೆಪಿಯಿಂದ ಮುದ್ದನಮೇಗೌಡರು ಕಾಂಗ್ರೆಸ್ ಕಡೆ ವಾಲ್ತಿರೋ ಹಿನ್ನೆಲೆಯಲ್ಲಿ ತುಮಕೂರಲ್ಲೂ ಕೂಡ ಸಾಕಷ್ಟು ರಾಜಕೀಯ ಚಟುವಟಿಕೆಗಳು ಗೆರಗಿದ್ದಿರುವಂಥದ್ದು. ತುಮಕೂರಲ್ಲಿ ಬಿಜೆಪಿಯ ಮುಂದಿನ ಕ್ಯಾಂಡಿಡೇಟ್ ಯಾರು ಅನ್ನೋ ಒಂದು ಚರ್ಚೆ ನಡುವೆ ತುಮಕೂರಿನ ಸಂಸದರಾದಂತಹ ಜಿಎಸ್ ಬಸವರಾಜ್ ಅವರಿಗೆ ಹೈಕಮಾಂಡಿಂದ ಒಂದು ಸಂದೇಶ ಬಂದಿರುವಂಥದ್ದು. 20 ನಿಮಿಷಕ್ಕೂ ಹೆಚ್ಚು ಕಾಲ ಒಂದು ಸಮಯ ಸಿಕ್ಕಿದೆ. ಕ್ಷೇತ್ರದ ಒಂದು ಮುಂದಿನ ರಾಜಕೀಯ ಬೆಳವಣಿಗೆ ಬಗ್ಗೆ ಚರ್ಚೆ ಮಾಡಲಿಕ್ಕೆ ಖುದ್ದು ಅಮಿತ್ ಶಾ ಅವರು ಕೂಡ ಆಹ್ವಾನ ನೀಡಿರುವಂಥದ್ದು. ಈ ಕುರಿತು ಮಾತಾಡಲಿಕ್ಕೆ ನನ್ನ ಜೊತೆ ಸಂಸದರಾದಂಥ ಜಿಎಸ್ ಬಸವರಾಜ್ ಇದ್ದಾರೆ. ಏನು ಆಹ್ವಾನ ಬಂದಿದೆ ಮತ್ತು ಏನೆಲ್ಲ ಚರ್ಚೆಗಳಾಗುತ್ತೆ ಅನ್ನೋದು ಕೂಡ ಅವ್ರನ್ನ ಮಾತಾಡ್ಸೋಣ. ಸರ್ ನಮಸ್ಕಾರ. ಸರ್ ಆಹ್ವಾನ ಏನಿಲ್ಲ, ಎಲೆಕ್ಷನ್ ಟೈಮ್ನಲ್ಲಿ ನೀವು ಇದು ಸೆಷನ್ ಟೈಮ್ನ ಬರ್ತಿರಲ್ಲ ಮಾತಾಡೋಣ ಅಂತ ಹೇಳೋರು ಅಷ್ಟೇ. ಅಲ್ಲ ಸರ್, ಈಗ ಮುದ್ದನಮೇಗೌಡರು ಕಾಂಗ್ರೆಸ್ಗೆ ಹೋದ ಬಳಿಕ ಬಿಜೆಪಿಲಿ ಯಾರು ಕ್ಯಾಂಡಿಡೇಟ್ ಅನ್ನೋದು ಚರ್ಚೆ ಜೋರುಗಿರುವಂಥದ್ದು. ಮುದ್ದನಮೇಗೌಡರನ್ನ ಪಾರ್ಟಿ ಕ್ಯಾಂಡಿಡೇಟ್ ಅಂತ ಅನೌನ್ಸ್ ಮಾಡಿದ್ರಿ ಅಂದ್ರೆ ಅವನು ಪಾರ್ಟಿ ಮೆಂಬರ್ ಆಗೋಣ ಗೊತ್ತಿಲ್ಲ ನನಗೆ. ಆಕಾಂಕ್ಷಿತರಿದ್ರು ಇದನ್ನ ಯಾರಿಲ್ಲ ಆಕಾಂಕ್ಷಿಗಳು ಭಾಳ ಜನ ಅವ್ರೆ. ನಾನು ಹೇಳಿಲ್ವ, ನಮ್ಮ ಇವನವನೇ ಯಾರು ಡೆವಲಪರು ರವಿ, ಹೆಬ್ಬಾಕದ ರವಿ, ನಮ್ಮ ಡಾಕ್ಟ್ರು ಇವರು ಪರಮೇಶ್, ಸಿದ್ಧಗಂಗಾ ಆಸ್ಪತ್ರೆ ಪರಮೇಶ್ ಇದ್ದಾರೆ, ಇನ್ನೂ ಭಾಳ ಜನ ಅವ್ರಿ. ಯಾವಾಗ ಸರ್ ನಿಮ್ಮನ್ನ ಭೇಟಿ ಕರೆದಿರೋದು? ಯಾವಾಗ ಭೇಟಿ ಕರೆದಿರೋ ವಿಚಾರ ಮತ್ತು ಏನು ವಿಚಾರಕ್ಕೆ ನೀವು ಭೇಟಿ ಅಮಿತ್ ಶಾ ಅವ್ರನ್ನ ಭೇಟಿ ಆಗುವಂಥದ್ದು? ಯಾವಾಗ ಭೇಟಿ ಆಗುವಂಥ ಸರ್? ಜನರಲ್ ಆಗಿ ಪಾರ್ಲಿಮೆಂಟ್ ನಡೆಯುವಾಗೆ 31ರಿಂದ 9ನೇ ತಾರೀಕು ತನಕ ಪಾರ್ಲಿಮೆಂಟ್ ನಡೀತಿದೆ. ಬಿಟ್ವೀನ್ 2 and 3 ಪಾರ್ಲಿಮೆಂಟ್ ರೀಜನ್ ಇದ್ದಾಗ ಒಂದು ರೆಸ್ಪೆಕ್ಟಿವ್ ಸ್ಟೇಟ್ಸ್ಗಳಿಗೆ ಕರ್ನಾಟಕ ಬಂದಾಗ ನಮ್ಮನ್ನು 3-4 ಜನ 5 ಜನದ ಇಂಥ ಕರೀತಾರೆ. ಬಂದು ಏನು ಹೆಂಗೈತೆ ಅಂತ ಅವರೇ ನಮ್ಮನ್ನು ಯೋಗಕ್ಷೇಮ ಮಾಡ್ಕೊಳ್ಳೋದು ಆ ಥರ ಕರಿತೀವಿ ಅಂತ ಹೇಳ್ತಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.